ಯಾವ ದೇಶ ತನ್ನ ಇತಿಹಾಸದಿಂದ ಏನೂ ಕಲಿಯೋದಿಲ್ವೋ ಮುಂಬರುವ ಪೀಳಿಗೆಗಳು ಅದೇ ತಪ್ಪನ್ನ ಮಾಡ್ತಾ ಹೋಗ್ತವೆ. ಆದ್ರೆ ಒಬ್ರಿದ್ದಾರೆ, ಅವ್ರು ಹೇಳಿದ ಮಾತುಗಳು ಇವತ್ತು ನಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸ್ತಾ ಇದ್ದಾವೆ. ಶಿವ ಛತ್ರಪತಿ. ಶಿವಾಜಿ ಅವರ ರೋಲು ಅಟ್ಯಾಕ್ ಮತ್ತೆ ಡಿಸಪಿಯರ್. ಈ ರೀತಿ ಕದ್ದು ಮುಚ್ಚಿ ದಾಳಿ ಮಾಡೋ ಹೆಸರೇ ಅವತ್ತು ಜಗತ್ತು ತುಂಬಾ ಸಂಕೀರ್ಣವಾಗಿತ್ತು, ಆದ್ರೆ ಶಿವ ಛತ್ರಪತಿ ಅವರ ನೆಟ್ವರ್ಕ್ ತುಂಬಾ ಗಾಢವಾಗಿತ್ತು. ಯಾರು ಬೆಟ್ಟ ಗುಡ್ಡಗಳಲ್ಲಿ ಬದುಕ್ತಿದ್ರೋ ಅವರೇ ರಾಜರು. ಶಿವ ಛತ್ರಪತಿ ಅವರ ಹತ್ರ ಇತ್ತು ದೇಸಿ ಸ್ಪೈ ನೆಟ್ವರ್ಕ್. ಅದರಿಂದ ಎಲ್ಲ ಮುಗಲ್ಸ್ ಕನ್ಫ್ಯೂಸ್ ಆಗಿ ಹೋಗ್ತಾ ಇದ್ರು. ಪ್ರಜಾತಂತ್ರ, ವಿಕೇಂದ್ರೀಕರಣ ಮತ್ತೆ ಸ್ವಶಾಸನ, ಅದೆಲ್ಲದರ ಸಿಇಒ ಛತ್ರಪತಿ ಶಿವಾಜಿ ಮಹಾರಾಜ. ಎಲ್ರಿಗಿಂತ ಮೊದಲು ಊರಿಗೆ ಪವರ್ ಕೊಟ್ಟಿದ್ದು ಶಿವಾಜಿ ಛತ್ರಪತಿ ಅವರು. ಯೂನಿಟಿ ಅಂಡ್ ಡೈವರ್ಸಿಟಿ ಇದು ಅವರ ಬಿಲ್ಡಿಂಗ್ ಪಿಕ್ಚರ್ ಆಗಿತ್ತು. ಅವರು ಬರೀ ರಣಭೂಮಿಯಲ್ಲಿ ಯುದ್ಧ ಮಾಡಲಿಲ್ಲ, ಅದರ ಜೊತೆಗೆ ರಣನೀತಿಯನ್ನೂ ಮಾಡಿದ್ರು. ಅವರ ಯೋಚನೆ, ಅವರ ಕಾರ್ಯನೀತಿ ಇಂದಿಗೂ ಶಾಶ್ವತವಾಗಿದೆ ಮತ್ತು ಪ್ರತಿ ಕಾಲದಲ್ಲೂ ಅದು ಸತ್ಯ. ಸ್ವಾಗತಿಸೋಣ ನಮ್ಮ ಮುಂದಿನ ಐಡಿಯಾ ಬಾಸ್ನ, ಮರಾಠದ ಮಾವಳರು. ಪುಣೆಯಿಂದ ಬಂದಿರುವ 3 ಐಡಿಯಾ ಬಾಸ್: ಶಾಂತನು, ವೆಂಕಟೇಶ್ ಮತ್ತು ಅನಿರುದ್ಧ್. ವೆಲ್ಕಮ್ ಟು ಐಡಿಯಾ ಬಾಸ್. ನಮ್ಮ ಈ ವೇದಿಕೆ ಮೇಲೆ ಬಂದಿರೋದು ನಿಮಗೆ ಹೇಗೆ ಅನಿಸ್ತಾ ಇದೆ? ತುಂಬಾ ಥ್ರಿಲ್ ಆಗ್ತಾ ಇದೆ, ತುಂಬಾ ಎಕ್ಸೈಟ್ ಆಗ್ತಾ ಇದೆ. ನೋಡ್ಬೇಕು ನಮ್ಮ ಐಡಿಯಾನ ಹೇಗೆ ಪರ್ಸೀವ್ ಮಾಡ್ತಾರೆ ಅಂತ. ನೀವೆಲ್ಲ ಸ್ವಲ್ಪನೂ ನರ್ವಸ್ ಆಗಿಲ್ವಾ? ಶಿವಾಜಿ ಛತ್ರಪತಿ ನಮ್ ಬೆನ್ನ ಹಿಂದೆ ಇದ್ದಾರೆ ಅನ್ನೋದು ನಮ್ಮ ನಂಬಿಕೆ. ಇದೇ ನಂಬಿಕೆ ಇಟ್ಕೊಂಡಿರಿ, ಅವರು ಮತ್ತೆ ನಾವೆಲ್ಲ ನಿಮ್ ಜೊತೆ ಇದೀವಿ ಅಂತ. ವಂಡರ್ಫುಲ್. ಥ್ಯಾಂಕ್ ಯು. ನಮಸ್ತೆ ಟೈಟನ್ಸ್. ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ. ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ. ಯಾಕೆ ಏನಾಯ್ತು? ಯಾಕೆ ಅಂತ ಕೇಳಿದ್ರೆ ಯೋಚನೆ ಮಾಡ್ತಾ ಇದ್ದೀರಾ? ಜೈ ತುಂಬಾ ಜಲ್ದಿ ಬಂತು ಅಲ್ವಾ? ಕಳೆದ ಎಷ್ಟೋ ದಶಕಗಳಿಂದ ನಾವೀ ಯಾಕೆ ಅನ್ನೋ ಪ್ರಶ್ನೆನ ಹುಡುಕೋದು, ಯೋಚನೆ ಮಾಡೋದು ಬಿಟ್ಬಿಟ್ಟಿದೀವಿ. ನಾವು ನಮ್ಮ ಮಹಾನ್ ವ್ಯಕ್ತಿಗಳ ಹಿಂದೆ ಆದರವನ್ನ ತೋರಿಸೋದಕ್ಕೆ ಸಾವಿರಾರು ದಾರಿಗಳನ್ನ ಕಂಡುಕೊಂಡಿದೀವಿ. ಹೇಗಂದ್ರೆ ರಸ್ತೆಗಳಿಗೆ ಹೆಸರಿಡೋದು, ಕಟ್ಟಡಗಳಿಗೆ ಹೆಸರಿಡೋದು, ಏರ್ಪೋರ್ಟ್ ಬಸ್ ಸ್ಟಾಪ್ ಗಳನ್ನ ಅವ್ರ ಹೆಸರಲ್ಲೇ ನೇಮ್ ಮಾಡೋದು, ಇವೆಲ್ಲ ಪ್ರೀತಿ ತೋರಿಸೋ ರೀತಿಗಳು. ಈ ಪ್ರೇಮ, ಈ ಆದರದ ಭಾವನೆ, ಈ ಪ್ರೀತಿ ಭಾವ ನಿರ್ಮಾಣ ಮಾಡೋಕೆ ನಾವ್ ಏನ್ ಮಾಡ್ತಾ ಇದೀವಿ? ಏನೂ ಇಲ್ಲ. ಭಾರತದ ಗೌರವಯುತವಾದ ಇತಿಹಾಸ ಸ್ಕೂಲ್ನ ಚಿಕ್ಕ ಪುಸ್ತಕಗಳಲ್ಲಿ ಬರೆಯೋದಕ್ಕೆ ಆಗದೇ ಇಲ್ಲ. ಇವತ್ತಿನ ಮಕ್ಕಳನ್ನ ನೋಡಿದಿರಾ? ಯಾರನ್ನಾದ್ರೂ ಕೇಳಿ ನಿಮ್ಮ ಫೇವರೇಟ್ ಸೂಪರ್ ಹೀರೋ ಯಾರು ಅಂತ, ಪಟ್ ಅಂತ ಹೇಳ್ತಾರೆ. ಅವ್ರಿಗೆ ಹೆಸರುಗಳು ನೆನಪಿದೆ. ನೀವು ಅವ್ರನ್ನ ಕೇಳಿ ನಿಮ್ಮ ಫೇವರೇಟ್ ಕಾರ್ಟೂನ್ ಕ್ಯಾರೆಕ್ಟರ್ ಯಾವುದು ಅಂತ, ಫುಟ್ಬಾಲ್ ಪ್ಲೇಯರ್ಸ್, ಕ್ರಿಕೆಟರ್ಸ್ ಎಲ್ಲರ ಹೆಸರನ್ನು ಬಾಯಾಟ್ ಮಾಡಿಟ್ಟಿದ್ದಾರೆ. ಇದು ಯಾಕೆ ಅವ್ರನ್ನಕ್ಕಾಗುತ್ತೆ ಅಂದ್ರೆ ಈ ಎಲ್ಲಾ ವಿಷಯಗಳನ್ನ ಅವ್ರ ತನಕ ಅವ್ರಿಗಿಷ್ಟ ಆಗೋ ರೀತಿನಲ್ಲಿ ತಲುಪಿಸಲಾಗಿದೆ. ನಾವೊಂದು ಯೋಚನೆ ಮಾಡಿದೀವಿ, ನಾವ್ಯಾಕೆ ನಮ್ಮ ಮಹಾಪುರುಷರ, ಮಹಾನಾಯಕರ ಇತಿಹಾಸವನ್ನ ಮಕ್ಕಳಿಗೆ ಮನಸಾರೆ ಇಷ್ಟ ಆಗೋ ತರ ಒಂದ್ ರೀತಿನಲ್ಲಿ ತಲುಪಿಸ್ಬೇಕು ಅಂತ. ಅಂಡ್ ಆ ಯೋಚನೆಯ ಹೆಸರು ಮಾವಳ. ಟೈಟನ್ಸ್ ಮಾವಳ ತನ್ನ ಬೋರ್ಡ್ ಗೇಮ್ಸ್, ಕಾರ್ಡ್ ಗೇಮ್, ಮೆಮರಿ ಕಾರ್ಡ್ ಗೇಮ್, ಟ್ರಂಪ್ ಕಾರ್ಡ್ಸ್, ಜಿಗ್ಸಾ ಪಜಲ್ ಇವುಗಳ ಸಹಾಯದಿಂದ ಮಕ್ಕಳ ತನಕ ನಮ್ಮ ಪರಂಪರೆಯನ್ನ ತಲುಪಿಸೋ ಕೆಲಸ ಮಾಡಲಿ ಅಂತ. ಛತ್ರಪತಿ ಶಿವಾಜಿ ಮಹಾರಾಜ್ ಮತ್ತು ಅವ್ರಿಗೋಸ್ಕರ ಯುದ್ಧ ಮಾಡಿದವರು ಮಕ್ಕಳ ಮುಂದೆ ತಮ್ಮ ಅಸಲಿ ಹೀರೋಸ್ನ, ಸೂಪರ್ ಹೀರೋ ಕಥೆಗಳನ್ನ ಹೇಳೋದಕ್ಕೆ ಪ್ರಯತ್ನ ಮಾಡುತ್ತೆ. ನನಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ ನಿಮ್ ಮುಂದೆ ಈ ವಿಷಯವನ್ನ ಹೇಳೋದಿಕ್ಕೆ. ಏನಂದ್ರೆ 2021ರಲ್ಲಿ ಭಾರತ ಸರ್ಕಾರ ಒಂದು ಸ್ಪರ್ಧೆಯನ್ನ ಆಯೋಜನೆ ಮಾಡಿತ್ತು. ಅದರ ಹೆಸರು ಟಾಯ್ ಕೆಥೋರ್. ಭಾರತೀಯ ಆಟಗಳ ಸಂಕಲ್ಪನೆಯನ್ನ ಮುಂದೆ ತರೋದಕ್ಕೆ ಅದೊಂದು ಪ್ರಯತ್ನದ ರೀತಿ ಆಗಿತ್ತು. ಅದಕ್ಕೆ ಭಾರತದಿಂದ 19,500 ಕಾಂಪಿಟೇಟರ್ಸ್ ಬಂದಿದ್ರು. ಅದರಲ್ಲಿ ನಮ್ಮ ಮಾವಳ ಟೀಮ್ ಗೆದ್ದಿತ್ತು. ಮಾವಳಗೆ ಇರುವಂತಹ ಕನಸೇನಪ್ಪಾ ಅಂತಂದ್ರೆ ಭಾರತದ ಪ್ರತಿ ಮಗು ನಮ್ಮ ಮಹಾನಾಯಕರ ಬಗ್ಗೆ ಅವರಿಗೆ ಇಷ್ಟ ಆಗೋ ರೀತಿಯಲ್ಲಿ ಕಲಿಬೇಕು ಅಂತ, ಅವರಿಂದ ಪ್ರೇರಣೆ ಪಡೀಲಿ ಅಂತ. ಬಲಶಾಲಿ ಭಾರತದ ಸಂಸ್ಕೃತಿಯನ್ನ ಕಾಪಾಡುವಂತಹ ಒಂದು ಕನಸು ಸಂಪನ್ನ ಮಾಡೋದಕ್ಕೆ ಟೈಟನ್ಸ್ ನಮ್ ಜೊತೆ ನೀವು ಕೈ ಜೋಡಿಸ್ತೀರಾ? ಕಂಗ್ರ್ಯಾಚುಲೇಷನ್ಸ್ ಅನಿರುದ್ಧ್.
ಥ್ಯಾಂಕ್ ಯು. ಇದು ತುಂಬಾನೇ ಯೂನಿಕ್ ಐಡಿಯಾ Thank you, sir. ಮತ್ತು ತುಂಬಾ ಮಜಾ ಮಾಡುವಂತದ್ದು. ನಾವೆಲ್ಲರೂ ಚಿಕ್ಕದ್ರಿಂದ ಇಂಥದ್ದೇ ಬೋರ್ಡ್ ಗೇಮ್ಸ್ ಗಳನ್ನ ಆಡಿ ಬೆಳೆದವರು, ಆದ್ರೆ ಇಂಥ ಯೂನಿಕ್ ಬೋರ್ಡ್ ಗೇಮ್ ನಾನು ಯಾವತ್ತೂ ನಾನು ಆಡಿಲ್ಲ. ಮಹಾರಾಷ್ಟ್ರದಿಂದ ಬಂದಿಲ್ಲ, ಆದ್ರಿಂದ ನೀವು ಮಾವಳಾದ ಅರ್ಥವನ್ನ ತಿಳಿಸಿದ್ರೆ ಖಂಡಿತ, ಆಗ ನಮ್ಗೆ ಖಂಡಿತ. ಚೆನ್ನಾಗ್ ಅನ್ಸತ್ತೆ ತಿಳ್ಕೊಳ್ಳೋದಕ್ಕೆ. ಮಹಾರಾಷ್ಟ್ರದಲ್ಲಿ ಒಂದು ಸ್ವರಾಜ್ಯದ ಪ್ರತಿಜ್ಞೆಯನ್ನ ಹೊತ್ತು ಹೊರಟಾಗ ಯಾವ ಪ್ರಾಂತ್ಯದಿಂದ ಈ ಎಲ್ಲ ಸೋಲ್ಜರ್ಸ್ಗಳು ಬಂದಿದ್ರು ಅವರೆಲ್ಲ ಮಾವಳ ಪ್ರಾಂತ್ಯದವರಾಗಿದ್ರು. ಅವರಿಗೆ ಮಾವಳ ಅಂತ ಹೆಸರು ಬಿತ್ತು. ಅವತ್ತಿಂದ ಎಲ್ಲರೂ ಮಾವಳಗಳೇ ಆದ್ರು. ಇವತ್ತು ನೀವು ಶಿವಾಜಿ ಛತ್ರಪತಿ ಅವ್ರ ಬಗ್ಗೆ ಏನ್ ವಿಚಾರಗಳನ್ನ ಫಾಲೋ ಮಾಡ್ತೀವಿ, ಇನ್ಸ್ಪಿರೇಷನ್ ಡ್ರಾ ಮಾಡ್ತೀವಿ, ನಾವೆಲ್ಲ ಮಾವಳಗಳೇ. ವೆರಿ ನೈಸ್. ನಾವು ಮುಂದುವರೆದು ಟೈಟನ್ಸ್ ಹತ್ರ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡೋದಕ್ಕೂ ಮುಂಚೆ ನಿಮ್ಮ ಹತ್ರ ಒಂದೆರಡು ಪ್ರಶ್ನೆ ಕೇಳಲೇಬೇಕು. ನೀವು ನಿಮ್ಮ ಇಡೀ ಪ್ರೆಸೆಂಟೇಷನ್ ನ ಕೊಟ್ರಿ, ಟೈಟನ್ಸ್ಗೆ ಇದನ್ನು ಹೇಳ್ಬಿಡಿ, ಇವರಿಂದ ನಿಮ್ಗೆ ಇವತ್ತು ಏನ್ ಬೇಕು. ಟೆಸ್ಟ್ ಪ್ಲೇಡ್ ಆರ್ಟಿಸ್ಟ್ಗಳ ಜೊತೆಗೆ ಮತ್ತು 13 ಪ್ರಾಡಕ್ಟ್ಗಳ ಜೊತೆಗೆ ನಾವು ಆಸ್ಕ್ ತಗೊಂಡು ಬಂದಿದ್ದೀವಿ. ಫಾರ್ 50 crore ವ್ಯಾಲ್ಯೂಯೇಷನ್ಗೋಸ್ಕರ 2.5 CR ನಮ್ಮ ಆಸ್ಕ್ ಇದೆ. ಸೊ 2.5 CR 5% ಆಫ್ ದ ಕಂಪನಿ. ಅದು ನಿಮ್ಮ 5%. ಹಾಗಾದ್ರೆ ಬಿಸ್ನೆಸ್ ವಿಷಯ ನಿಮಗೆ ಬಿಡ್ತೀನಿ. ಒಂದ್ ಟರ್ಮ್ ಇದೆ ಹಾರ್ಡ್ ರಿಲೇಟ್. Right. ಅಂದ್ರೆ ಒಂದ್ ವಿಷಯ ತಕ್ಷಣಕ್ಕೆ ಅರ್ಥ ಆಗ್ಬಿಡೋದು ಮತ್ತೆ ಅದ್ರ ಮೇಲೆ ನಿಮ್ಗೆ ತುಂಬಾನೇ ಒಲವಾಗೋದು. ಹಾ, ma'am. ಸೊ ಹಾರ್ಡ್ ರಿಲೇಟ್ ನಾವು ಮಕ್ಳ ಜೊತೆ ಹೇಗ್ ನಾವು ಮಾಡೋದು? ಕಳೆದ 5 ವರ್ಷಗಳಲ್ಲಿ ಇತಿಹಾಸವನ್ನ ಗೇಮಿಫ್ಲೈ ಮಾಡುವಂತಹ ಆಟನ ಕಲ್ತ್ಕೊಂಡ್ಬಿಟ್ಟಿದೀವಿ. ಹಾ. ಈ ಆಟದ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಹಾವು ಏಣಿ ಆಟದ ತರ ಇಲ್ಲೂ ಕೂಡ 100 ಮನೆಗಳಿದೆ. ಆದ್ರೆ ಇಲ್ಲಿ ಪ್ರತಿಯೊಂದು ಮನೆ ಕೂಡ ಶಿವಾಜಿ ಮಹಾರಾಜರ ಜೀವನದಲ್ಲಿ ನಡೆದಂತಹ ಘಟನೆಗಳಾಗಿದೆ. ಆಯಾ ಮನೆಯಲ್ಲಿ ಆಯಾ ಕ್ರಮಗಳಿದೆ. ನೀವ್ ಆಗ್ತೀರಾ ಮಹಾರಾಜರ ಮಾವಳ, ಟೋಕನ್ ಆಗುತ್ತೆ ಮಹಾರಾಜರ ಮಾವಳ. ಇವಾಗ ಸ್ಪರ್ಧೆ ಏನಪ್ಪಾ ಅಂತಂದ್ರೆ ಯಾರು ಸ್ವರಾಜ್ಯಕ್ಕೋಸ್ಕರ ಜಾಸ್ತಿ ಕಾಂಟ್ರಿಬ್ಯೂಷನ್ ಮಾಡ್ತಾರೆ. ಕವಡೆ ಹಾಕ್ಬೇಕು ಹರ ಹರ ಮಹಾದೇವ್ ಅಂತ ಹೇಳಿ. ಆ ಕವಡೆ ನಿಮ್ಮನ್ನ ಎಲ್ಲಿಗೆ ಕರ್ಕೊಂಡು ಹೋಗುತ್ತೋ ಆ ಪದವಿಯಲ್ಲಿ ನೀವಿರ್ತೀರಾ. ಆ ಘಟ್ಟದಲ್ಲಿ ನಮಗೆ ಜಯ ಸಿಕ್ಕಿದ್ರೆ ನಿಮಗೆ ಸ್ವರಾಜ್ಯದ ಖಜಾನೆಯಿಂದ ದುಡ್ಡು ಸಿಗುತ್ತೆ, ನಾಣ್ಯಗಳು ಸಿಗುತ್ತೆ. ನಾಣ್ಯ ಅದು ಪ್ಲಾಸ್ಟಿಕ್ ಕಾಯಿನ್ ಆಗಿದ್ರು ಕೂಡ ನಿಮಗೆ ಅದ್ರ ಮೇಲೆ ಪ್ರೀತಿ ಹುಟ್ಟಕ್ ಶುರು ಆಗುತ್ತೆ. ನನಗಿದ್ ಬೇಕು ಈ ಫೀಲಿಂಗ್ ಬರಕ್ ಶುರು ಆಗುತ್ತೆ. ಆದ್ರೆ ಇವಾಗ ಪ್ರಾಬ್ಲಮ್ ಏನ್ ಬರುತ್ತೆ ಆಟದಲ್ಲಿ ಅಂದ್ರೆ ಪ್ರತಿ ಘಟ್ಟದಲ್ಲಿ ಜಯ ಸಿಕ್ಕಿರ್ಲಿಲ್ಲ, ತುಂಬಾ ಸರ್ತಿ ಸೋತಿದ್ರು ಕೂಡ. ಆದ್ರೆ ಅದನ್ನ ನಮಗ್ ಕಲ್ಸಿಲ್ಲ. ಅಲ್ಲಿ ಲ್ಯಾಂಡ್ ಆದಾಗ ನಾಣ್ಯಗಳನ್ನ ಕೊಡಬೇಕಾದಾಗ ಲಾಸ್ ತಗೋಬೇಕು ಅಂತಂದ್ರೆ ಅವಾಗ ಸ್ವಲ್ಪ ಬೇಜಾರಾಗತ್ತೆ. ಅವಾಗ ಅರ್ಥ ಆಗುತ್ತೆ ಸ್ವರಾಜ್ಯದಲ್ಲಿ ಎಷ್ಟೊಂದು ಏಳು ಬೀಳುಗಳಾಗಿದೆ ಅಂತ. ಈ ಜರ್ನಿಯಲ್ಲಿ ನಿಮಗೆ ಒರಿಜಿನಲ್ ಸೂಪರ್ ಹೀರೋ ಸಾಥ್ ಕೊಡ್ತಾರೆ. ಎಕ್ಸಾಂಪಲ್ ತಾನಾಜಿ ನಿಮಗೆ ಹೆಸರು ಗೊತ್ತಿರಬಹುದು ಅನ್ಕೋತೀನಿ. ನಿಮಗೆ ತಾನಾಜಿ ಅವರ ಕಾರ್ಡ್ ಸಿಕ್ಕಿದ್ರೆ ಆಗ ತಾನಾಜಿ ಅವರು ಯಾವ್ಯಾವ ಪದವಿಗಳಲ್ಲಿದ್ರೋ ಆ ನಂಬರ್ಗಳನ್ನ ಅಲ್ಲಿ ಕೊಟ್ಟಿದೆ. ಅಲ್ಲಿ ಹೋದಾಗ ನಿಮಗೆ ಜಾಸ್ತಿ ನಾಣ್ಯಗಳು ಸಿಗುತ್ತೆ. ಹೀಗಾಗಿ ಈಗ ಜಾಸ್ತಿ ನಾಣ್ಯಗಳನ್ನ ಕೊಟ್ಟಂತಹ ತಾನಾಜಿ ಅವರು ಇಷ್ಟ ಆಗಕ್ಕೆ ಶುರು ಆಗ್ತಾರೆ. ಗೆಮಿಫಿಕೇಶನ್ ಆಫ್ ಒಂದು ಹಿಸ್ಟ್ರಿ ಏನಿದೆ, ಇಟ್ ಕ್ಯಾನ್ ಬಿ ರೆಪ್ಲಿಕೇಟೆಡ್ ಟು ಎನಿಥಿಂಗ್. ಇದು ಯಾವುದೇ ಮಹಾನಾಯಕ ಒಂದ್ಸರ್ತಿ ಯೋಚನೆ ಮಾಡಿ. ನಾನು ನಿಮ್ಗೆ ಇವಾಗಲೇ ಒಂದು ಕಾನ್ಸೆಪ್ಟ್ ಕೊಡ್ತೀನಿ. ನಮ್ಮ ವಿಷನ್ ಏನಿದೆ 5-6 ವರ್ಷಗಳ ನಂತರ. 5 ವರ್ಷ ಆದ್ಮೇಲೆ ಯಾಕೆ, ಇವಾಗ ಯಾಕಾಗಲ್ಲ? ತಾನೇ ನಾವು ಪ್ರಾರಂಭ ಮಾಡಿದೀವಿ. ಮತ್ತೆ ಇದ್ರ ಮುಂದೆ ನಾವು ಮುಂದೆ ಸಾಗೋದೇನಿದೆ, ಇದರ ಸಕ್ಸಸ್ ಮೇಲಿದೆ. ಆಲ್ರೆಡಿ ಇದು ಟೆಸ್ಟೆಡ್ ಆಗಿದೆ, ಅದು ಎಲ್ರಿಗೂ ಇಷ್ಟ ಆಗಿದೆ. ಯಾರು ಕೂಡ ಒಂದು ನೆಗೆಟಿವ್ ರೆಸ್ಪಾನ್ಸ್ ನ ಇಲ್ಲಿವರೆಗೂ ಕೊಟ್ಟಿಲ್ಲ. 50,000ದಿಂದ ಪ್ಲಸ್ ಇದ್ರ ಟೆಸ್ಟಿಂಗ್ ಆಗಿದೆ. ಟೆಸ್ಟಿಂಗ್ ಅಂದ್ರೆ ಜನರು ಕೊಂಡ್ಕೊಂಡಿದಾರಾ? ಎಸ್. ಸೊ ಸ್ವಲ್ಪ ನಿಮ್ ನಂಬರ್ಸ್ ಬಗ್ಗೆ ತಿಳಿಸ್ಕೊಡ್ತೀರಾ? More than 50,000 toys have been already sold online on our I would say very mediocre website right now. ಇದು ಇ-ಕಾಮರ್ಸ್ ಅಲ್ಲಿ ತುಂಬಾ ಸಿಂಪಲ್ ಆಗಿದೆ. ಇದನ್ನ ಮಾಡ್ತಾ ಹೆಚ್ಚು ಕಮ್ಮಿ ಈ ಕಳೆದ 5 ವರ್ಷಗಳಲ್ಲಿ 2.5 CR ರೆವಿನ್ಯೂನ ನಾವು ಕವರ್ ಮಾಡಿದೀವಿ at 24-25% ಆಫ್ ಗ್ರಾಸ್ ಮಾರ್ಜಿನ್. ನೀವು ಟೋಟಲ್ ಸೇಲ್ಸ್ ಹೇಳಿರೋದು 2.5 CR. ಹಾಗಾದ್ರೆ ಲಾಸ್ಟ್ ಇಯರ್ ಎಷ್ಟಾಗಿತ್ತು? 60 lakhs. 60 lakhs ಆಗಿತ್ತಾ? ಅದೇ 50% ಮಾರ್ಜಿನ್ ಅಂತಂದ್ರೆ ಅದೇ ನೀವು ಬ್ರೇಕ್ ಇವನ್ ಗಿಂತ ಮೇಲಿದ್ದೀರಾ ಅಥವಾ ಲಾಸ್ ಮೇಕಿಂಗ್ ಅಲ್ಲಿ ಇದ್ದೀರಾ? ಇಲ್ಲ, ಇವಾಗ ಹೇಗ್ ನಡೀತಾ ಇದೀವಿ ಹೀಗೆ ನಾವು ಜೀವನ ಪೂರ್ತಿ ನಡೆಸ್ತೀವಿ. ರೆಡಿ ಮಾಡಿ ಮತ್ತೆ ನಮ್ಮ ಕ್ಲೋಸ್ ಸರ್ಕಲ್ ಅಲ್ಲೇ ನಮ್ಮ ರೀತಿನಲ್ಲೇ ಸೇಲ್ ಮಾಡ್ಬೇಕು. ಹೀಗೆ ಅಂದ್ರೆ ಅವ್ರು ಕೇಳ್ತಿರೋದು ನೀವು ಪ್ರಾಫಿಟಬಲ್ ಆಗಿದ್ದೀರಾ ಅಲ್ವಾ? ಬಾಟಮ್ ಲೈನ್ ಎಷ್ಟು ಪ್ರಾಫಿಟ್ ಇದೆ ಸರ್? ಬಾಟಮ್ ಲೈನ್ ಏನಿವಾಗಿದೆ ಅದು ಹತ್ತತ್ರ 5 to 8% ಇದೆ. ಬಿಕಾಸ್ ನಾವು ಬ್ಯಾಚಸ್ ನಲ್ಲಿ ಚಿಕ್ಕ ಬ್ಯಾಚಸ್ ನಲ್ಲಿ ಮಾಡ್ತಾ ಇದ್ದೀವಿ. 5 ಲಕ್ಷ ಹೆಚ್ಚು ಕಮ್ಮಿ ಆಗ್ತದೆ. ಅದರಿಂದಾಗಿ ನಮ್ಮ ಕಾಸ್ಟ್ ರೆಸ್ಟ್ರಿಕ್ಷನ್ಸ್ ಇದೆ. ನಮ್ಮ ಸ್ವಂತ ಹಣದಲ್ಲಿ ಮಾಡ್ತಾ ಇದ್ದೀವಿ. ಮತ್ತೆ ಅದರಲ್ಲಿ ಇನ್ನೊಂದನ್ನ ನಾವು ಮಾಡ್ತಾ ಇದ್ದೀವಿ. ಜನರಿಂದ ಏನು ಫೀಡ್ಬ್ಯಾಕ್ ಬರ್ತಿದೆ ಅದನ್ನ ಇನ್ಕಾರ್ಪೊರೇಟ್ ಮಾಡಿ ಪ್ರತಿ ಸಲ ರಿವೈಸ್ ಮಾಡ್ತಿದೀವಿ. ಇವಾಗ ಏನಂದ್ರೆ ನಮ್ಮ ಫುಲ್ ಪ್ರಾಡಕ್ಟ್ ಮಾಡಿ ರೆಡಿ ಆಗಿದೆ. ಮೊದಲು ಪ್ರಾಡಕ್ಟ್ ನ ನೋಡೋಣ. ಖಂಡಿತ. ಲೆಟ್ಸ್ ಹ್ಯಾವ್ ಅ ಲುಕ್ ಅಂಡ್ ಫೀಲ್ ಆಫ್ ದಿಸ್. ಎಸ್ ಸರ್, ಇದು ನಮ್ಮ ಹೀರೋ ಪ್ರಾಡಕ್ಟ್ ಮಾವಳಾದ ಬೋರ್ಡ್ ಗೇಮ್. ಓ ವೆರಿ ನೈಸ್. ವೆರಿ ನೈಸ್. Every place is actually event from Chhatrapati Shivaji Maharaj from his birth to coronation. This is Swaraj Lakshmi that I talked about. ಕ್ವಾಲಿಟಿ ಚೆನ್ನಾಗೇ ಇದೆ. ಸ್ವಲ್ಪ ಇದು ಹಾ, ಪ್ರೈಸ್ ಪಾಯಿಂಟ್ ಬಗ್ಗೆ ಹೇಳ್ತೀರಾ? ಇದು 2,000 ರೂಪಾಯಿ ರೇಟ್ ಆಗುತ್ತೆ ಸರ್. ಹೌದಾ? ಅಂಡ್ ಇದೇ ಪ್ರಾಡಕ್ಟ್ ನ ನಾವು 15,000 ವರೆಗೂ ಆಲ್ರೆಡಿ ಸೇಲ್ ಮಾಡಿದೀವಿ. ನಿಮ್ ಪ್ಯಾಕೇಜಿಂಗ್ ಮತ್ತೆ ಕ್ವಾಲಿಟಿ ಚೆನ್ನಾಗೇ ಇದೆ. ಬಿಕಾಸ್ ಮಕ್ಕಳು ಮತ್ತೆ ಪೇರೆಂಟ್ಸ್ ಪ್ಯಾಕೇಜಿಂಗ್ ಬಗ್ಗೆ ತುಂಬಾನೇ ನೋಡ್ತಾರೆ. ತುಂಬಾ ಒಳ್ಳೆ ಪ್ರಯತ್ನ ಹಿಸ್ಟ್ರಿನ ಲೈವ್ ಮಾಡಿದ್ದಕ್ಕೆ.
ನಾನು ನಿಜವಾಗ್ಲೂ ನಿಮಗೆ ಕ್ರೆಡಿಟ್ ಕೊಡ್ಲೇಬೇಕು. ಪ್ರತಿಯೊಂದು ಗೇಮು ಎಷ್ಟು ಡೀಟೇಲ್ ಆಗಿ ಎಷ್ಟು ವಿವರವಾಗಿ ಮಾಡಿದ್ದಾರೆ ಅಂದ್ರೆ ಎಷ್ಟು ರಿಸರ್ಚ್ ಮಾಡಿರ್ಬೋದು ಇದಕ್ಕೆ. ಸೊ ನಮ್ಮ ಆಡಿಯನ್ಸ್ಗೆ ಕೇಳ್ತೀನಿ, ಈ ಪ್ರಾಡಕ್ಟ್ನ ಡಿಮ್ಯಾಂಡ್ ಎಷ್ಟಿದೆ ಅಂತ. ನಿಮ್ಮ ವೋಟಿಂಗ್ ಮೀಟರ್ನ ತಗೊಳ್ಳಿ. ಎಸ್ ಅಥವಾ ನೋ 2 ಬಟನ್ ಇದೆ. ನೀವು ಹೇಳಿ ನಮಗೆ ಈ ಪ್ರಾಡಕ್ಟ್ ನಿಮಗೆ ಬೇಕಾ ಬೇಡವಾ ಅಂತ. ನಿಮ್ಮ ಸಮಯ ಶುರುವಾಗುತ್ತೆ ಈಗ. ಸೆವೆಂಟಿ ಸಿಕ್ಸ್ ಜನಕ್ಕೆ ಅನ್ನಿಸ್ತಾ ಇದೆ ಹೌದು ಈ ಪ್ರಾಡಕ್ಟ್ ಬೇಕು ಅಂತ. ಕನ್ಸ್ಯೂಮರ್ ಫೇಸಿಂಗ್ ಸ್ಟ್ರಾಟಜಿ ಬಗ್ಗೆ ಮಾತಾಡ್ಬೋದಾ? ಸೊ ಬೇಸಿಕಲಿ ನಾವೇನ್ ತಿಳ್ಕೊಂಡಿದೀವಿ ಈ ಟಾಯ್ ಇಂಡಸ್ಟ್ರಿ ಹೇಗೆ ವರ್ಕ್ ಮಾಡುತ್ತೆ ಅಂತ. ಹೆಚ್ಚು ಕಮ್ಮಿ 14-15 ಸಾವಿರ ಕೋಟಿ ಸೇಲ್ಸ್ ಭಾರತದಲ್ಲೇ ಆಗುತ್ತೆ ಟಾಯ್ಸ್ ಆಲ್ ಸೆಗ್ಮೆಂಟ್ ಅಲ್ಲಿ. ಇದರಲ್ಲಿ 6,000 crores ಅಪ್ರಾಕ್ಸಿಮೇಟ್ಲಿ ಮಹಾರಾಷ್ಟ್ರದಲ್ಲೇ ಆಗುತ್ತೆ. ಓಕೆ, ಇದು ಹೇಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂದ್ರೆ ಡಿಸ್ಟ್ರಿಬ್ಯೂಟರ್ಸ್ ಇರ್ತಾರೆ ಅಂಡ್ ಟಾಯ್ ಶಾಪ್ ಅಲ್ಲಿ ಜಾಸ್ತಿ ಸೇಲ್ ಆಗುತ್ತೆ B2B. ಯಾಕಂದ್ರೆ ಆಟಿಕೆಗಳನ್ನ ನೋಡಿ ಖರೀದಿ ಮಾಡುವಂತ ಟೆಂಡೆನ್ಸಿ ನಮ್ಮಲ್ಲಿ ಇವಾಗ್ಲೂ ಇದೆ. ಈ ಕಾಮರ್ಸ್ ಅಲ್ಲಿ ಕೂಡ ಸೇಲ್ ಆಗುತ್ತೆ, ಆದ್ರೆ ಅದು ರಿಲೇಟಿವ್ಲಿ ಲೆಸರ್ ದ್ಯಾನ್ B2B. ಸೊ ಈ ತರ 50,000 ಪಾಕೆಟ್ಸ್ ಆಲ್ರೆಡಿ ಮ್ಯಾಪ್ಡ್ ಆಗಿದೆ. ಏನು ಕಾಮನ್ ಡಿಸ್ಟ್ರಿಬ್ಯೂಟರ್ ಇರ್ತಾರೆ ಬೇರೆ ಬೇರೆ ಬ್ರ್ಯಾಂಡ್ಗಳಿಗೆ, ಅವ್ರ ಅಂಡರ್ ಅಲ್ಲಿ 400, 500, 600 ಅಂಗಡಿಗಳಿರುತ್ತೆ. ಆಲ್ ವಿ ನೀಡ್ ಟು ಡೂ ಇಸ್ ಡೆಪ್ಯೂಟ್ ಸೇಲ್ಸ್ ರಿಪ್ರೆಸೆಂಟೇಟಿವ್ ಅಟ್ ಪ್ಲೇಸಸ್ ಅಂಡ್ ಅವ್ರು ಹೋಗಿ ಅಂಗಡಿಗಳಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ, ಆರ್ಡರ್ ಬುಕ್ ಮಾಡಿ ಡಿಸ್ಟ್ರಿಬ್ಯೂಟರ್ ಹೇಳಿ ಇಲ್ಲಿ ಡೆಲಿವರಿ ಮಾಡಬೇಕು ಅಂತ. ಇಷ್ಟು ಸಿಂಪಲ್ ಆಗಿದೆ. ಇಲ್ಲ ಅಷ್ಟು ಸುಲಭ ಅಲ್ಲ ಅದು. ಐ ಅಗ್ರಿ ವಿತ್ ನಾನು ಅರ್ಜುನ್. ಆಫ್ಲೈನ್ ಸೇಲ್ ಮಾಡಿದ್ದೀನಿ. ನೀವೇನಾದ್ರೂ 5,000-6,000 ಅಂಗಡಿಗಳಿಗೆ ನಿಮ್ಮ ಸೇಲ್ ರೆಪ್ರೆಸೆಂಟೇಟಿವ್ ನ ಇಡಬೇಕು ಅಂದ್ರೆ ಸೊ ಯು ನೀಡ್ ಅಂದ್ರೆ 3,000-4,000 ಸೇಲ್ ರೆಪ್ರೆಸೆಂಟ್. 3,000-4,000 ಸೇಲ್ಸ್ ರೆಪ್ರೆಸೆಂಟೇಟಿವ್ ಅಂದ್ರೆ ಕಾಸ್ಟ್ ಆಫ್ ಮನಿ. ಮತ್ತೆ ನಿಮ್ಮ ಕಂಪನಿ ಸೇಲ್ಸ್ 8 ಲಕ್ಷ ಇದೆ ಇಯರ್ಗೆ ಅಂದ್ರೆ ಈಗ ಅದನ್ನ ಹೇಗ್ ಮಾಡೋಕ್ ಸಾಧ್ಯ? ನೀವೇನ್ ಹೇಳಿದ್ರಿ, ಆ 60 lakhs ಇದೆಯಲ್ಲ ಅದು ಕಾಸ್ಟ್ ಅಂತ ಹೇಳಿದ್ರಿ. ಅದರಲ್ಲಿ 10-12% ಉಳಿತಿದೆ. ಅದೇ ನೀವು ಮುಂದೆ ಇದನ್ನ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಮಾಡಿದ್ರೆ, ಪ್ರಮೋಟ್ ಮಾಡಿದ್ರೆ, ಅವಾಗ ನಿಮ್ಮ ಈ ಪ್ರಾಫಿಟ್ ಮಾರ್ಜಿನ್ ಶ್ರಿಂಕ್ ಆಗುತ್ತೆ ಮತ್ತೆ ನೀವು ನೆಗೆಟಿವ್ ಅಲ್ಲಿ ಹೋಗ್ತೀರಾ. ನನ್ನ ಪ್ರಕಾರ ನಿಮ್ಮ ವ್ಯಾಲ್ಯೂಯೇಷನ್ ತುಂಬಾ ಹೈ ಇದೆ. ಯಾಕಂದ್ರೆ ಇವತ್ತಿನ ಕರೆಂಟ್ IQ ಕಂಪ್ನೀಸ್ ಕೂಡ ಮಾಡಲ್ಲ. ಅದಕ್ಕೋಸ್ಕರ ನಾನು ನಿಮ್ ಜೊತೆ ಕೈ ಜೋಡ್ಸಕ್ ಆಗಲ್ಲ. ಮಿಷಿನ್ ಐ ಆಮ್ ವೆರಿ ಅಲೈನ್. ಆದ್ರೆ ಇವತ್ತಿನ ಸ್ಟೇಟ್ ಅಲ್ಲಿ ಇವತ್ತಿನ ಡೇಟ್ ಅಲ್ಲಿ ಬಿಸ್ನೆಸ್ ನ ಏನ್ ಅಟ್ರಾಕ್ಷನ್ ಇದೆ ಅಥವಾ ವ್ಯಾಲ್ಯೂಯೇಷನ್ ಇದೆ ಅದರಿಂದ ನಾನು ಸದ್ಯಕ್ಕೆ ನಿಮ್ ಜೊತೆ ಕೈ ಜೋಡ್ಸಕ್ ಆಗ್ತಿಲ್ಲ. ಆದ್ರೆ ನಾನು ಫ್ಯೂಚರ್ಲಿ ಕೈ ಜೋಡಿಸ್ಬೇಕು ಅನ್ಕೊಂಡಿದ್ದೀನಿ. ಖಂಡಿತ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ನಾನ್ ಸ್ವಲ್ಪ ದಿನ ನಿಮ್ ಕಂಪ್ನಿನ ಟ್ರ್ಯಾಕ್ ಮಾಡಕ್ ಇಷ್ಟಪಡ್ತೀನಿ. ಆದ್ರೆ ಇವತ್ತು ನನಗೇನ್ ಅನ್ಸುತ್ತೆ ಅಂದ್ರೆ ನಿಮ್ಗೆ ಅಡ್ವೈಸ್ ಮತ್ತೆ ಫೋಕಸ್ನ ಅವಶ್ಯಕತೆ ಇದೆ. ಸೊ ಇವತ್ತು ನಾನು ನಿಮ್ ಜೊತೆ ಹ್ಯಾಂಡ್ ಶೇಕ್ ಮಾಡಲ್ಲ. ನನಗೆ ನಿಮ್ಮ ಸ್ಟೋರಿಲಿ ಸಾಕಷ್ಟು ದಮ್ಮಿದೆ ಅನ್ಸುತ್ತೆ ಮತ್ತು ನಿಮ್ಮ ವಿಜುವಲೈಸೇಷನ್ ಏನಿದೆ, ಕ್ಯಾರೆಕ್ಟರೈಸೇಷನ್ ಏನಿದೆ ಅದು ತುಂಬಾ ಚೆನ್ನಾಗಿದೆ. ಆದ್ರೆ ಬಿಸ್ನೆಸ್ ಮಾಡೆಲ್ ಸೈಟ್ ನಲ್ಲಿ ನಾನು ಪೂರ್ತಿಯಾಗಿ ಅಲೈನ್ ಆಗಿಲ್ಲ. ನಿವೇಶನಕ್ಕೆ ನಾನು ನಿಮ್ ಜೊತೆ ಇವತ್ತು ಕೈ ಜೋಡಿಸೋದಕ್ಕಾಗೋದಿಲ್ಲ. ಧನ್ಯವಾದ. ಖಂಡಿತ ಸರ್, ಥ್ಯಾಂಕ್ ಯು. ಹಾಗಾದ್ರೆ ನಮ್ಮ ಟೈಟನ್ಸ್ಗಳು ಅವರ ದೂರದೃಷ್ಟಿಯಿಂದ ನಿಮ್ಮ ಬಿಸ್ನೆಸ್ ನ ಕುಲಂಕುಷವಾಗಿ ನೋಡಿ ಬಹಳಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಪ್ರತಿ ಸಲ ಪಿಚಿಂಗ್ ಆದ ತಕ್ಷಣ ಫಂಡಿಂಗ್ ಸಿಗುತ್ತೆ ಅನ್ನೋಕ್ಕಾಗಲ್ಲ. ಎಷ್ಟೋ ಸಲ ಈ ಪ್ರಶ್ನೆ ಉತ್ತರಗಳ ನಡುವೆ ಎಂತ ಇನ್ಸೈಟ್ ಗಳು ಸಿಗುತ್ತೆ ಅಂದ್ರೆ ಅದರಿಂದ ಬಿಸ್ನೆಸ್ ಚೇಂಜ್ ಆಗ್ಬೋದು. ಆದ್ರೆ ಕಸ್ಟಮರ್ಸ್ ಖಂಡಿತ ಸಿಗ್ತಾರೆ. ನಾವ್ ಎಲ್ರೂ ಇದನ್ನ ಹೌದು, ನಿಜ. ಮತ್ತೆ ಎಲ್ಲಾ ಟೈಟನ್ಸ್ ಗಳು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಒಟ್ಟಾಗಿ ನೀವು ಅವರ ರಡಾರ್ ನಲ್ಲಿ ಇದೀರಾ ಅಂತ. ಅವ್ರು ನಿಮ್ಮನ್ನ ಮತ್ತೆ ಭೇಟಿಯಾಗಕ್ಕೆ ಇಷ್ಟಪಡ್ತಾರೆ ನಿಮ್ಮ ಬಿಸ್ನೆಸ್ ಸ್ವಲ್ಪ ರಿವಾಲ್ವ್ ಆದ ತಕ್ಷಣ. ಮತ್ತೆ ನಮ್ಮ ಆಸೆನೂ ಅದೇ, ಈ ವೇದಿಕೆಯಿಂದ ಹೊರಗೆ ಕೂಡ ನೀವು ನಮ್ಮ ಜೊತೆಲೆ ನಿಂತಿರಿ ಡಿಜಿಟಲ್ ವರ್ಲ್ಡ್ ನ ಮೂಲಕ. ಮತ್ತು ಆದಷ್ಟು ಬೇಗ ಐಡಿಯಾ ಬಾಸ್ಗೆ ವಾಪಸ್ ಬನ್ನಿ. ಥ್ಯಾಂಕ್ ಯು ವೆರಿ ಮಚ್ ಟೀಮ್. ಥ್ಯಾಂಕ್ ಯು. ಇದು ಕಾನ್ಸೆಪ್ಟ್ ಸ್ಟೇಜ್ ಅಲ್ಲಿ ಇದೆ, ಇದು ರೆವೆನ್ಯೂ ಸ್ಟೇಜ್ ಅಲ್ಲಿ ಇದೆ. ಇದರಲ್ಲಿ ಡಿಫರೆನ್ಸ್ ಏನು ಬೇಕಾಗಿದೆ ಅದನ್ನ ಹೇಳೋದ್ರಲ್ಲಿ ನಮ್ಮಿಂದ ಸ್ವಲ್ಪ ತಪ್ಪಾಗಿದೆ. ಓವರ್ ಆಲ್ ಈ ಪ್ಲಾಟ್ಫಾರ್ಮ್ ಗೆ ಬಂದಿದ್ದು ನಮಗೆ ತುಂಬಾನೇ ಹೆಮ್ಮೆ ಆಗ್ತಾ ಇದೆ. ಇಷ್ಟು ದೊಡ್ಡ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ನಮ್ಮ ವಸ್ತುವನ್ನ, ನಮ್ಮ ಮಾತುಗಳನ್ನ ಹೇಳಕ್ಕಾಯ್ತು ಅಂತ. ಅಂಡ್ ತುಂಬಾ ಖುಷಿ ಇದೆ, ತುಂಬಾ ಎಕ್ಸೈಟ್ಮೆಂಟ್ ಇದೆ ನಮ್ಮ ಮುಂದಿನ ಜರ್ನಿಗಾಗಿ.